ಕ್ಯಾಬಿನೆಟ್ ರೀಶಫಲ್ ಏನು ಪ್ರಸ್ತುತ ನಾನು ಹೇಳ್ದಲ್ಲ ತಿಮ್ಮೇಗೌಡ ಆಗ್ಲೇನೆ ಕ್ಯಾಬಿನೆಟ್ ರೀಶಫಲ್ ಮಾಡೋದು ಮತ್ತೊಂದು ಯಾವುದೇ ರಾಜಕೀಯ ತೀರ್ಮಾನ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಅವ್ರು ತೆಗೆದುಕೊಳ್ಳುವಂತ ತೀರ್ಮಾನನೇ ಹೊರತು ನಮ್ಮ ಯಾವುದೇ ಅಭಿಪ್ರಾಯಗಳು ನಿಮ್ಮ ಮುಂದೆ ನಾವು ಹೇಳಲಿಕ್ಕಾಗಲ್ಲ. ಹೇಳುವಂತ ಜಾಗದಲ್ಲಿ ಬೇಕಾದ್ರೆ ಹೇಳ್ತೀವಿ ಕೇಳಿದ್ರೆ. ಹೈಕಮಾಂಡ್ ಇಂದ ರಾಜಣ್ಣ ಅವರಿಗೆ ಒಂದು ಡೈರೆಕ್ಷನ್ ಬಂದ್ಮೇಲೆ ಯಾಕೋ ಸುಮ್ಮನೆಲ್ಲ ಕೇಳಪ್ಪ. ಇಲ್ಲಿ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಇದು ಯಾವುದು ನಮ್ಮ ಹಾಸನ ನಾವೆಲ್ಲ ಇದ್ದು ಬಹಳ ಪ್ರಮುಖವಾದಂಥದ್ದು. ನಮ್ಮ ಮುಂದೆ ಯಾವುದಕ್ಕೆ ಯಾವ ವಿಚಾರಕ್ಕೆ ಆದ್ಯತೆ ಕೊಡಬೇಕೋ ಅಂಥ ವಿಚಾರಗಳಿಗೆ ಆದ್ಯತೆಯನ್ನು ಕೊಟ್ಟು ನಾವು ಕೆಲಸ ಮಾಡೋದು. ಈಗ ನಾವು ನೆಕ್ಸ್ಟ್ ಇವಾಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಅದರಿಂದ ನಾವು ಆ ಕಡೆಯೂ ಕೂಡ ಗಮನ ಹರಿಸಬೇಕು. ಈಗ 14ನೇ ತಾರೀಕು ಬಜೆಟ್ ಹಾಕ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಬಜೆಟ್ ತಯಾರಿ ಅದಕ್ಕೋಸ್ಕರ ಮತ್ತೆ ಎಲ್ಲ ಇಲಾಖೆಗಳು ರಿವ್ಯೂ ತಗೋತಾರೆ. ನಾವು ಆ ರಿವ್ಯೂ ತಗೊಳ್ಳುವಾಗ ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆದನ್ನು ಹೇಳ್ಬೇಕು, ಮತ್ತು ನಮ್ಮ ಬೇಡಿಕೆಗಳನ್ನು ಹೇಳ್ಬೇಕು, ಬಜೆಟಲ್ಲಿ ಯಾವ ಸೇರಬೇಕು ಏನು ಮಾಡಬೇಕು ಅಂತ ಆ ಕಡೆ ಈಗ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಹೈಕಮಾಂಡ್ಗೆ ಪಕ್ಷ ಸಂಘಟನೆಯಲ್ಲಿ ಸಮುದಾಯದ ಯಾವ್ಯಾವ ಸಮುದಾಯಕ್ಕೆ ಮಾನ್ಯತೆ ಕೊಡಬೇಕಂತ ಏನಾದ್ರು ಪತ್ರ ಬರೆದಿದ್ದೀರಾ? ಅದು ನಂದು ಒಂದು ಮೊದಲಿಂದನೂ ಒಂದು ಪಾಲಿಸಿ ಇದೆ. ಈಗ ನಾನು ನಮ್ಮ ಮಧುಗಿರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ. ನನ್ನ ಸಮುದಾಯ ನನ್ನ ಜಾತಿ ಇದೆ. ನಾವು ಬೇರೆ ಯಾವುದೇ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು ಅಧ್ಯಕ್ಷಗಳನ್ನ ಬ್ಲಾಕ್ ಅಧ್ಯಕ್ಷಗಳು ಮಾಡುವಾಗ ಫ್ರಂಟಲ್ ಆರ್ಗನೈಸೇಷನ್ ಮಾಡುವಾಗ ನಮ್ಮ ಜಾತಿಯವರಿಗೂ ಮಾಡಿಕೊಡೋದು, ಬೇರೆ ಎಲ್ಲ ಸಮುದಾಯದವರಿಗೂ ಅವಕಾಶ ಕೊಡಬೇಕು ಅನ್ನೋದು ನನ್ನ ಸಿದ್ಧಾಂತ. ಅದನ್ನ ಪಾಲನೆ ಮಾಡಿದ್ರೆ ಪಕ್ಷಕ್ಕೆ ಒಳ್ಳೆಯದು ಅಂತ ಅಷ್ಟೇ. 2028ಕ್ಕೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರು ಬೇಕು, ಇಡೀ ರಾಜ್ಯಾದ್ಯಂತ ಓಡಾಡಿ ಸಂಘಟನೆ ಮಾಡಬೇಕು ಅಂತ. ಆಯ್ತ್ರಿ, ಇವ್ರ ಅಧ್ಯಕ್ಷತೆಯಲ್ಲ ಅಧಿಕಾರಕ್ಕೆ ಬಂದಿಲ್ವೇನ್ರಿ? ನಾನು ಹೇಳೋದು ಇವ್ರಿಗೆ ಶಿವಕುಮಾರ್ ಇರೋವಾಗ್ಲೇ ಅಧಿಕಾರಕ್ಕೆ ಬಂದಿಲ್ವಾ? ಅವ್ರು ಅದನ್ನ ಸಾಬೀತು ಮಾಡಿಲ್ವಾ? ಮತ್ತೆ ಅವರು ಹಂಗಾರೆ ಸಂಘಟನೆ ಮಾಡಲ್ಲ. 28 ಆಗ್ಲಿ, ಏನ್ ಸಂತೋಷ. ಹೈಕಮಾಂಡ್ನವ್ರು ಅಪೇಕ್ಷೆ ಪಟ್ಟು ಕಂಟಿನ್ಯೂ ಆಗ್ಲಿ, ನಮ್ದೇನು ಅದಕ್ಕೆ ವಿರೋಧ ಇಲ್ವಲ್ಲ. ನಾನು ಪದೇ ಪದೇ ಎಷ್ಟು ಸರಿ ಹೇಳಿದ್ರು ಇಷ್ಟೇ, ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯಕ್ಕೆ ಎಲ್ಲರೂ ಬಂದರು.